ಕೈಗಾರಿಕಾ ವಲಯ ಕೈ ಬಿಡೋವರೆಗೂ ಧರಣಿ ನಿಲ್ಲದು. ಭಕ್ತರಹಳ್ಳಿ ಬೈರೇಗೌಡ. ರೈತರ ಪರ ಹಲವು ಸಂಘಟನೆಗಳ ಬೆಂಬಲ. ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ರೈತರ ಜಮೀನನ್ನು ಕೈಗಾರಿಕಾಭಿವೃದ್ಧಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿರುವುದನ್ನು ವಿರೋಧಿಸಿ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸೋಮವಾರದಿಂದ ಅನಿರ್ದಿಷ್ಟ ಧರಣಿ ಆರಂಭಿಸಿದ್ದಾರೆ. ಕೃಷಿಗೆ ಯೋಗ್ಯವಾದ ಜಮೀನನ್ನು ಕೈಗಾರಿಕಾ ವಲಯಕ್ಕಾಗಿ ಪಡೆದುಕೊಳ್ಳುವುದನ್ನು ತೀವ್ರವಾಗಿ ವಿರೋಧಿಸಿದ ರೈತ ಸಂಘದ ಮುಖಂಡರು ಕೈಗಾರಿಕಾ ವಲಯವನ್ನು ಕೃಷಿಗೆ ಯೋಗ್ಯವಲ್ಲದ ಪ್ರದೇಶಗಳಲ್ಲಿ ಸ್ಥಾಪಿಸಬೇಕು ಅಂತ ಆಗ್ರಹಿಸಿದರು. ಸರ್ಕಾರ ಉದ್ದೇಶಿತ ಜಮೀನು ವಶೀಕರಣ ತೀರ್ಮಾನವನ್ನು ಕೈಬಿಡುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ರಾಜ್ಯ ರೈತ ಸಂಘ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಹೇಳಿದರು. ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸಲು ಸರ್ಕಾರ 2823 ಎಕರೆ ಜಮೀನನ್ನು ಗುರುತಿಸಿದ್ದು, ಈಗಾಗಲೇ 350ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ವಶಕ್ಕೆ ಪಡೆದಂತೆ ಜಿಲ್ಲಾಧಿಕಾರಿ ಕಚೇರಿ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಲಾಗಿದೆ. ಇದಕ್ಕೂ ಮುನ್ನವೂ ಈ ವಿಚಾರವಾಗಿ ರೈತ ಸಂಘದಿಂದ ಹಲವು ಬಾರಿ ಪ್ರತಿಭಟನೆ ನಡೆದಿದ್ದರೂ ಜಿಲ್ಲಾಡಳಿತ ಸ್ಪಂದಿಸಿಲ್ಲ ಅಂತ ಅವರು ಆರೋಪಿಸಿದರು. ಇನ್ನು ಜಮೀನು ಕಳೆದುಕೊಳ್ತಿರುವ ರೈತರು ಜೀವನೋಪಾಯ ಕಳೆದುಕೊಳ್ಳುವ ಆತಂಕದಲ್ಲಿದ್ದು, ಹೋರಾಟವನ್ನು ಚನ್ನರಾಯಪಟ್ಟಣ ಕೈಗಾರಿಕಾ ಪ್ರದೇಶ ವಿರೋಧ ಹೋರಾಟಕ್ಕಿಂತಲೂ ತೀವ್ರಗೊಳಿಸಲಾಗುತ್ತದೆ. ವಾರ ತಿಂಗಳು ಅಗತ್ಯ ಇದ್ರೆ ವರ್ಷಗಳವರೆಗೂ ಹೋರಾಟ ಮುಂದುವರಿಸಲು ರೈತರು ಸಿದ್ಧರಾಗಿದ್ದಾರೆ ಅಂತ ಭಕ್ತರಹಳ್ಳಿ ಬೈರೇಗೌಡ ತಿಳಿಸಿದರು. ಮಾನವ ಹಕ್ಕುಗಳ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶಿಡ್ಲಘಟ್ಟ ಬೈರೇಗೌಡ ಮಾತನಾಡಿ, ಧರಣಿಯಲ್ಲಿ ಎಷ್ಟು ದಿನ ರೈತರು ಪಾಲ್ಗೊಂಡ್ರೂ ಸಂಘಟನೆ ಅವರೊಂದಿಗೆ ನಿಂತು ಊಟ ಸೇರಿದಂತೆ ಅಗತ್ಯ ಸಹಾಯ ಒದಗಿಸಲಾಗುವುದು ಅಂತ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಆ ಬೀದಿಗೆ ಬಂದಂಥ ಕಾರಣ ಭೂಮಿ ಏನು 2823 ಎಕರೆ ಭೂಮಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ. ಅದನ್ನು ಕೈ ಬಿಡುವವರೆಗೂ ಕೂಡ ಹೋರಾಟವನ್ನು ಮಾಡಬೇಕು ಅಂತೇಳಿ ಇವತ್ತು ಅರೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲ ಮಾಡು ಅಥವಾ ಮಡಿ ಅನ್ನೋ ಪದ ಅರ್ಥದ ಮೇಲೆ ಚಳುವಳಿಯನ್ನು ಮುಂದುವರಿಸಿದ್ದೇವೆ. ಈ ಚಳುವಳಿಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ. ಇನ್ನು ಮುಂದಿನ ಕೂಡ ದೊಡ್ಡ ಮಟ್ಟದ ನೀರಾವರಿ ಹೋರಾಟವನ್ನು ಜ್ಞಾಪಿಸ್ತೇವೆ. ಆ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಈ ಭೂಮಿ ಉಳುವವರೆಗೂ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಏನಿವತ್ತು ಸರ್ಕಾರ ರೈತರ ಜೀವನ ನೀತಿಯನ್ನು ಅನುಸರಿಸ್ತಾ ಇದೆ. ಮೊದಲ ಬಾರಿಗೆ 2023ರಲ್ಲಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಟ್ಟಂಥದ್ದು 3,500 ಎಕರೆ. ಆದರೆ ಡಿನೋಟಿಫಿಕೇಶನ್ ಮಾಡಿದ್ದು 2,823 ಎಕರೆ. ಆದರೆ ರೈತರ ಒತ್ತಾಯಕ್ಕೆ ಮಣಿದು ರೈತರನ್ನೇ ಹಾಳು ಮಾಡುವ ಸ್ಥಿತಿಯಲ್ಲಿ ಏನು 25ರ ಡಿಸೆಂಬರಲ್ಲಿ 471 ಎಕರೆ ಭೂಮಿಯನ್ನು ಡಿನೋಟಿಫಿಕೇಶನ್ ಕೈಬಿಟ್ರು. ಆದ್ರೆ ಅಂದೇ 73 ಎಕರೆಯನ್ನು ಕೂಡ ಪ್ರಿಮಿಯರ್ ನೋಟಿಸ್ ಮಾಡಿದ್ದಾರೆ. ಅಂದರೆ ರೈತರನ್ನು ಒಡೆಯುವ ರೀತಿಗೆ ಹೋಗಿದ್ದಾರೆ. ಅದರಿಂದ ಎಲ್ಲಾ ಭೂಮಿನೂ ಕೂಡ ಏನು ರೈತರು ಇವತ್ತು ಬಂದಿದ್ದಾರೋ ಸರಿಸುಮಾರು 825 ಜನ ರೈತರು ಇವತ್ತು ಅರ್ಜಿ ನಾವು ಕೊಡೋದಿಲ್ಲ ಅಂತಂದ್ಮೇಲೆ ಯಾಕೆ ನೀವು ಬಲವಂತ ಮಾಡ್ತಾ ಇದ್ರಿ? ಕೈಗಾರಿಕಾ ನೀತಿಯಲ್ಲೇ ಹೇಳ್ತಾ ಇರೋ ಹಾಗೆ 75% ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ರೈತರು ಕೊಡೋದಿಲ್ಲ ಅಂದಮೇಲೆ ನೀವು ಕೈ ಬಿಡಬೇಕು. ಯಾಕೆ ಒತ್ತಾಯ ಮಾಡ್ತಾ ಇದ್ರಿ? ಇವತ್ತು ಯಾವ ರೀತಿ ನೀವು ಒತ್ತಾಯ ಮಾಡ್ತಾ ಇದ್ರಿ ಅಂದ್ರೆ, ದಕ್ಷಿಣ ಭಾರತದ ಇರುವಂತ ರಾಜ್ಯಗಳಿಗೆ ಉತ್ತರ ಭಾರತದವನ್ನು ತಂದು ಕೈಗಾರಿಕೆಗಳನ್ನು ಮಾಡಕ್ ಹೊರಟಿದ್ದೀರಿ ನೀವು. ಅಂದ್ರೆ ಯಾರ ಉದ್ದೇಶಕ್ಕೆ, ಯಾವ ಉದ್ದೇಶಕ್ಕೆ ಅನ್ನೋ ಎಚ್ಚರಿಕೆ ಸರ್ಕಾರ ಕೊಡ್ತೇವೆ. ಈಗಾಗಲೇ ಈ ಜಿಲ್ಲೆ ಅನೇಕ ಹೋರಾಟಗಳಿಂದ ಬಂದಂತ ಜಿಲ್ಲೆ. ನಾವು ಉಳಿಸ್ಲಿಕ್ಕೆ 100ಕ್ಕೆ 100 ಭಾಗ ನಾವಿರ್ತೇವೆ. ಸರ್ಕಾರನು ಕೂಡ ಇದೇ ರೀತಿ ಮೊಂಡುತನ ಆದ್ರೆ ಸರ್ಕಾರ ಮನೆಗೆ ಹೋಗ್ತದೆ ಅಂತೇಳಿ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೇವೆ. ಈಗ ಜಿಲ್ಲಾಧಿಕಾರಿಗಳು ಬಂದು ಮನವಿ ತಗೊಂಡ್ರೆ ಆಗೋದಿಲ್ಲ. ಸರ್ಕಾರದ ಜವಾಬ್ದಾರಿತವಾದಂತ ಮಂತ್ರಿ ಬಂದರೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಅಧಿಕೃತವಾಗಿ ಘೋಷಣೆ ಆಗುವವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಯಾಕಂದ್ರೆ ನಮ್ಮ ಚನ್ನರಾಯಪಟ್ಟಣದಲ್ಲಿ ಅಧಿಕೃತವಾಗಿ ಅಂತ ಹೇಳೋದ್ರು ಮಾಡಲಿಲ್ಲ. ತದನಂತರ ಹೋರಾಟವನ್ನು ಮಾಡಿ ಸೆಷನ್ನಲ್ಲಿ ಇಟ್ಟು ಅದನ್ನ ವಾಪಸ್ ಮಾಡಿದ್ರು. ಆ ರೀತಿ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಈಗ ಹೋರಾಟ ಈಗಾಗಲೇ ಸ್ಟಾರ್ಟ್ ಆಗೈತೆ. ಇವತ್ತು ರಾತ್ರಿ ನಡೀತದೆ, ಹಗಲೂ ಇರ್ತೇವೆ. ಒಂದು ರೀತಿಯಲ್ಲಿ ಎಲ್ಲ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಮನವೊಲಿಸುವಂತ ಕೆಲಸ ನಾವು ಮಾಡಿದ್ದೇವೆ. ವಿಶೇಷವಾಗಿ ಈ ಭೂಮಿ ಜಿಲ್ಲೆಯಲ್ಲಿ ಉಳಿಬೇಕು, ವಿಶೇಷವಾಗಿ ಅನ್ನದಾತರು ಉಳಿಬೇಕು. ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ರೇಷ್ಮೆ ಉಳಿಬೇಕು. ಇವತ್ತು 250 ಕೋಟಿ ರೂಗಳ ವೆಚ್ಚದಲ್ಲಿ ಏನಿವತ್ತು ರೇಷ್ಮೆ ಮಾರುಕಟ್ಟೆ ಮಾಡ್ತಾ ಇದ್ರಿ, ಇವತ್ತು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ರಿ?
ಆ ಭಾಗದಲ್ಲಿ 500ರಿಂದ 600 ಎಕರೆ ಜಮೀನು ಹೊರಟೋದ್ರೆ ನೀವು ರೇಷ್ಮೆ ಎಲ್ಲಿ ಆಗ್ತದೆ? ತಮಗೆ ಮತ್ತೆ ಅದು ಒಂದು ನಾವು ಜ್ಞಾಪಿಸ್ತೇವೆ, ಜಂಗಮಕೋಟೆ ಅಲ್ಲದೆ ಅದೇ ಹೋಬಳಿಯಲ್ಲಿ ಎಚ್ ಕ್ರಾಸ್ ಅಲ್ಲಿ ಮಾರ್ಕೆಟ್ 3 ತಿಂಗಳಾಗಿದೆ ಮಾರ್ಕೆಟ್ ನಿಲ್ಲಿಸಿ, ರೇಷ್ಮೆ ಮಾರ್ಕೆಟ್. ಅಂದ್ರೆ ಯಾರ ಉದ್ದೇಶಕ್ಕೆ ಇವತ್ತು ಕೈಗಾರಿಕೆ ತರ್ತಾ ಇದ್ದೀರಿ? ದಯಮಾಡಿ ಎಲ್ಲ ಅರ್ಥ ಮಾಡಿಕೊಂಡು ಈ ಒಂದು ಡಿನೋಟಿಫಿಕೇಶನ್ ವಜಾ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೇವೆ. ಇಲ್ಲ ಮುಖ್ಯಮಂತ್ರಿಗಳು ನೇರವಾಗಿ ಮನೆಗೆ ಹೋಗೋ ರೀತಿಯಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಅನಿರ್ದಿಷ್ಟ ಧರಣಿಗೆ ದಲಿತ ಸಂಘರ್ಷ ಸಮಿತಿ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಸಿ ರಜಾಕಾಂತ್ ಚಾಲನೆಯನ್ನು ಕೊಟ್ಟರು. ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಗುಡಿಬಂಡೆ ರಾಮು, ಪ್ರಧಾನ ಕಾರ್ಯದರ್ಶಿ ನೆಲಮಾಕಳಹಳ್ಳಿ ಗೋಪಾಲ್, ರಾಮಾಂಜಿನಪ್ಪ ಸೇರಿದಂತೆ ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು.